ಡೇ 9 ಆಫ್ ಫಿಟ್ನೆಸ್ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯೋಗ ಪ್ರಾಕ್ಟೀಸ್ ಮಾಡಿ ಮನೆಗೆ ಬಂದೆ. ನಂದು ಶನಿವಾರ ಉಪವಾಸ. ಮಾರ್ನಿಂಗ್ ಅಲ್ಲಿಗೆ ಡೈರೆಕ್ಟಾಗಿ ನಾನು ಆಫ್ಟರ್ನೂನ್ ಮೀಲ್ ತೊಗೊಂಡೆ. ಆಫ್ಟರ್ನೂನ್ ಮೀಲ್ ಆದಮೇಲೆ ಸಂಜೆ ಜಿಮ್ಮಲ್ಲಿ ಲೆಗ್ ವರ್ಕೌಟ್ 4 ವೇರಿಯೇಷನ್ಸ್ ಲಕ್ ವರ್ಕೌಟ್ಗಳನ್ನು ಕೂಡ 3 ಸೆಟ್ಸ್ ಮಾಡಿದೆ. ನಾನು ಸ್ವಲ್ಪ ಬ್ಯುಸಿ ಆಗೋದ್ರಿಂದ ವೀಡಿಯೋ ಬಿಡಲಿಕ್ಕಾಗಲಿಲ್ಲ, ಅದಕ್ಕಾಗಿ ವೀಡಿಯೋ ಈಗ ಬಿಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಯಾರೋ ಲೆಗ್ ವರ್ಕೌಟ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ನಮ್ಮ ಬಾಡಿನಲ್ಲಿ ಹಾಫ್ ಪಾರ್ಟ್ ನಮ್ಮ ಲೆಗ್ಸೇ ಇರುತ್ತೆ. ಲೆಗ್ಸ್ಗೆ ಟ್ರೈನ್ ಅಪ್ ನಾವು ಮಾಡಲೇಬೇಕು. ಇವತ್ತು ಅಷ್ಟೇ ಜಿಮ್ಮಲ್ಲಿ ಜನನೇ ಇರಲಿಲ್ಲ. ಎಲ್ಲ ಲೆಗ್ ವರ್ಕೌಟ್ ಆದಮೇಲೆ ನಂತರ ಮನೆಗೆ ಬಂದು ಭಗವದ್ಗೀತಾ ಓದಿದೆ. ಭಗವದ್ಗೀತೆಯಲ್ಲಿ ಕೃಷ್ಣನ ಮಾತು ಎಲ್ಲ ಹೇಳುತ್ತಾರೆ, ಮನುಷ್ಯ ಖಾಲಿ ಕೈನಲ್ಲಿ ಬರುತ್ತಾನೆ ಹಾಗೂ ಖಾಲಿ ಕೈನಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲ ಹಾಕೊಂಡು ಹೋಗುತ್ತಾನೆ ಎಂದು. ಇಲ್ಲೊಂದಿಗೆ ಡೇನ ಎಂಡ್ ಮಾಡಿ ಧನ್ಯವಾದಗಳು.